ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಆರಂಭ ಮಾಡ್ತಿದ್ದೀನಿ. ಚೆರಿಗೇನು ಬಿಳೆ ಬಟ್ಟೆಯಿಂದ ಈ ಥರ ಪೂರ್ತಿಯಾಗಿ ಯಾಕೆ ಸುತ್ತಾ ಇದ್ದೀವಿ ಅನ್ನೋದನ್ನು ಇಲ್ಲ ನಿಮಗೆ ಒಂದು ಕ್ವಶನ್ ಮಾರ್ಕ್ ಆಗಿರ್ಬೋದು. ಯಾಕೆ ಅಂತಂದರೆ ಇದು ನನ್ನ ಹಳೆ ಲಾಗ್. ಚೆರಿ ಒಂದು 3 months ಇರಬೇಕಾದ್ರೆ ಮಾಡಿರುವಂಥ ವೀಡಿಯೋಸ್ಗಳು. ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮಲ್ಲಿ, ನನ್ನ ಹತ್ರ ವೀಡಿಯೋಸ್ಗಳೆಲ್ಲ ಆಲ್ಮೋಸ್ಟ್ ಸ್ಕಿಪ್ ಆಗಿದೆ, ಎಲ್ಲೆಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಅಂಥೇಳಿ. ಹಾಗೆ ಹೀಗೆ ಏನೋ ಒಂದು ಸರ್ಚ್ ಮಾಡಬೇಕಾದ್ರೆ ನನ್ನ ವೀಡಿಯೋಸ್ಗಳೆಲ್ಲ ಸಿಕ್ತು. ತುಂಬಾ ಖುಷಿ ಆಯಿತು. ಮತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೋದು ಅನ್ನೋ ಒಂದು ಬಯಕೆ ಮತ್ತೆ ಶುರುವಾಯಿತು ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ಕೂಡ ಚೆರಿಗೆ ಒಂದು ಹುಟ್ಟಿದ ಹಾಸ್ಪಿಟ್ಲಿಂದ ನಾವು ಹೇಗೆ ಮನೆಗೆ ಕರ್ಕೊಂಡು ಹೋಗ್ತೀವಿ, ಮನೆಗೆ ಕರ್ಕೊಂಡು ಹೋಗಿದ್ಮೇಲೆ ಸ್ನಾನ ಶುರು ಮಾಡ್ತೀವಲ್ಲ, ಅವತ್ತಿನ ದಿವಸದಿಂದ ಒಂದು 5 ತಿಂಗಳವರೆಗೂ ಇದೇ ರೀತಿ ಸುತ್ತಿಸಿ ಸ್ನಾನ ಮಾಡಿ ಈ ಥರ ಪೂರ್ತಿಯಾಗಿ ಸುತ್ತಿ ಕಾಲು ಕಟ್ಟಿ ಮಲಗಿಸ್ತಾಯಿದ್ರು ಅಮ್ಮ. ಬೆಚ್ಚಗೆ ಮಲ್ಕೋಬೇಕು ಅಂತ. ಅಂದರೆ ಈಗ ಗರ್ಭದಲ್ಲಿ ಮಗು ಯಾವ ರೀತಿ ಇರ್ತದೋ ಅದೇ ರೀತಿ ಫೀಲ್ ಕೊಡಬೇಕು ಮಕ್ಕಳಿಗೆ. ಹೊರಗಡೆ ಪ್ರಪಂಚದ ಇನ್ನೂ ಅರಿವಾಗಿರುವುದಿಲ್ಲ ಅನ್ನೋ ಸಲುವಾಗಿ ಈ ಥರ ಸುತ್ತಿ ಮಲಗಿಸ್ತಾರಂತೆ. ಸೊ ಅವನು ಕೂಡ ಆರಾಮಾಗಿ ಬೆಚ್ಚಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಆರಾಮಾಗಿ ಒಂದು 2-3 hours 2.5 hours ಅಂತೂ ಮಲಗ್ತಾ ಇದ್ದ ಆರಾಮಾಗಿ. ನೋಡ್ಬೋದು ಮಲಗಿದ್ದಾನೆ. ಈಗ ನಮ್ಮ ಕೆಲಸ ಶುರುವಾಗ್ತದೆ. ನನಗೆ ಸ್ನಾನ ಮಾಡಿಸೋದು, ನನಗೆ ಎಣ್ಣೆ ಮಸಾಜ್ ಮಾಡೋದು, ಇವೆಲ್ಲವೂ ಕೂಡ ಈ ಟೈಮಲ್ಲಿ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಚೆರಿ ಕೆಲಸ ಮುಗಿಸ್ಕೊಂಡಾಗಿದ್ಮೇಲೆ ನನಗೆ ಮಾಡಿಸ್ತಾಯಿದ್ರು ಅಮ್ಮನೇ. ನಂದು ಸ್ನಾನ ಎಲ್ಲ ಆಗಿದ್ಮೇಲೆ ಇವತ್ತು ಗಂಗೆ ಪೂಜೆ ಮಾಡುವ ಅಂಥೇಳಿ ಹೇಳಿದ್ರು. 3 ತಿಂಗಳಾಯ್ತಲ್ಲ, ಗಂಗೆ ಪೂಜೆ ಮಾಡ್ಕೊಂಬಿಡುವ ಅಂಥೇಳಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಗಂಗೆ ಪೂಜೆಯಿಂದನೇ ಸ್ಟಾರ್ಟ್ ಆಗ್ತದೆ ನಮ್ಮಲ್ಲಿ. ಒಂದು ಗಂಗೆ ಪೂಜೆಯನ್ನು ಮಾಡಿದ್ದಾಗಿದ್ಮೇಲೆ ಮುಂದಿನ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ. ಬಾಣಂತಿಯರಿಗೆ ಯಾಕಪ್ಪ ಮಾಡ್ತಾರೆ ಅಂತಂದರೆ, ಬಾಣಂತಿಯರು ಅಂದರೆ ಸುಲಭದ ಮಾತಲ್ಲ, ಸಸಾರದ ಮಾತಲ್ಲ ಅಂಥೇಳಿ ಅಮ್ಮ ಹೇಳ್ತಾಯಿದ್ರು. ಯಾಕೆಂದರೆ ಮಗುಗೆ ಒಂದು ಜನ್ಮ ಕೊಡೋದು ಅಂತಂದರೆ ನಮ್ಮ ಜೀವವನ್ನೇ ಒತ್ತೆ ಇಟ್ಟು ಬಂದ ಹಾಗೆಯೇ. ಅಷ್ಟು ಕಷ್ಟದ ಕೆಲಸ, ಅಷ್ಟು ಸುಲಭದ ಮಾತಲ್ಲ ಎಲ್ಲರೂ ಹೇಳುವ ರೀತಿಯಲ್ಲಿ ಅಂತ ಹೇಳ್ತಾಯಿದ್ರು. ಯಾಕೆ ಈ ಪೂಜೆ ಮಾಡಬೇಕು ಅಂತ ಕೇಳಿದಾಗ ಅಮ್ಮ ಹೀಗೆ ಹೇಳಿದ್ರು. ಈಗ ಮದುವೆ ಮಾಡಬೇಕಾದ್ರೆ ಯಾವ ರೀತಿ ಗಂಗೆ ಪೂಜೆಯನ್ನು ಮಾಡ್ತೀವಿ ಅಂದರೆ, ಹೊಸ ಬದುಕನ್ನು ಶುರು ಮಾಡ್ತಿದ್ದೀವಿ ಅಂಥೇಳಿ ಗಂಗೆಗೆ ಒಂದು ಪೂಜೆಯನ್ನು ಅರ್ಪಿಸಿ ಮಾಡಲಿಕ್ಕೆ ಅಕ್ಕಿಯನ್ನು ಹಾಕಿಸ್ತೀವಿ. ಸೊ ಹಾಗೇ ಇದು ಅದೇ ರೀತಿ ಪುನರ್ಜನ್ಮವನ್ನು ಪಡ್ಕೊಂಡ್ಬಂದಿದ್ದೀವಿ, ಒಂದು ಮಗುಗೆ ಜನ್ಮವನ್ನು ನೀಡಿದ್ದೀವಿ. ಈಗ ನಮ್ಮದು ಕೂಡ ಹೊಸ ಜೀವನವನ್ನು ಆರಂಭಿಸ್ತಾ ಇದ್ದೀವಿ. ಯಾವುದೇ ಒಂದು ರೀತಿ ಕೆಲಸ ಮಾಡೋಕ್ಕಿಂತ ಮುಂಚೆ ಗಂಗೆ ಪೂಜೆಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಪೂಜೆಯನ್ನು ಇಟ್ಕೊಂಡಿದ್ದಾರೆ ಇವತ್ತು. ಈ ಪೂಜೆಯನ್ನು ಗಂಗೆ ಪೂಜೆ ಮಾಡ್ದೇ ಇವತ್ತು ಬಾಣಂತಿಯರು ಏನೂ ಕೆಲಸ ಮಾಡಬಾರ್ದಂತೆ. ಅಂದರೆ ಡಿಲಿವರಿ ಆದಮೇಲೆ ನಾವೇನು ಕೆಲಸ ಮಾಡಿರೋದಿಲ್ಲ. ಒಂದು 3-4 months ಆಗಿರ್ಬೋದು, 6 months ಆಗಿರ್ಬೋದು, ಏನೂ ಕೆಲಸ ಮಾಡೋದಿಲ್ಲ, ರೆಸ್ಟಲ್ಲೇ ಇರ್ತೀಯಲ್ಲ. ಈ ಪೂಜೆಯನ್ನು ಮಾಡಿದ ಮೇಲೆ ಅಡುಗೆ ಮಾಡೋದಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಮಾಡ್ಬೋದು ಅಂತೇಳಿ ಹೇಳಿದ್ರು. ಗೊತ್ತಿಲ್ಲ, ಅಮ್ಮನಿಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ರು. ಸೊ ಇದರಲ್ಲಿ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರುವಂಥ ವಿಷಯಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬರಬೇಕಾದ್ರೆ ಮಳೆ ಏನೂ ಇರಲಿಲ್ಲ, ಆರಾಮಾಗಿ ಬಂದ್ವಿ. ಇದು ಆಲ್ಮೋಸ್ಟ್ 1 year ಆಯಿತು ಅನ್ನಿಸ್ತದೆ ಈ ಲಾಗ್ನ ಮಾಡಿಕೊಂಡು. ನನಗೆ ಇವಾಗ ಸಿಕ್ಕಿದಕ್ಕೋಸ್ಕರ ಈಗ ಹಾಕ್ತಾಯಿದ್ದೀನಿ. ಯಾಕೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಸೊ ವಿಶೇಷವಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ಹಾಕ್ತಾಯಿದ್ದೀನಿ ಅಂತ ಹೇಳ್ಬೋದು, ಏನು ಅನ್ಕೋಬೇಡಿ. ಮಳೆ ಬಂತು, ಜೋರಾಗಿ ಮಳೆ ಶುರುವಾಗೋಯಿತು. ಹಾಗಾಗಿ ನಿಂತ್ಕೊಂಡಿದ್ವಿ. ಸುಮ್ಮನೆ ನನಗೆ ಥಂಡಿಯಾಗಿ ಜ್ವರ ಬಂದು ಎಲ್ಲ ಮಾಡಿಕೊಂಡ್ರೆ ಚೆರಿಗೂ ಜ್ವರ ಬರ್ತದೆ ಅಂಥೇಳಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಜೋರು ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು ಅಂತಲೇ ಹೇಳ್ಬೋದು. ನಾನು ಉಟ್ಕೊಂಡಿರೋ ಸೀರೆ ನನಗೆ ಅಜ್ಜಿ ಗಿಫ್ಟ್ ಮಾಡಿದ್ದು ಗಂಗೆ ಪೂಜೆಗೆ ಅಂಥೇಳಿ ತೊಗೊಂಡು ಬಂದಿದ್ರು. ಆ ಸೀರೆನ ಉಟ್ಕೊಂಡಿದ್ದೀನಿ ಇವತ್ತು. ಅದಕ್ಕೆ ಬ್ಲೌಸು ಸಾರಿ ಯಾವುದು ಮ್ಯಾಚ್ ಆಗ್ತಾಯಿಲ್ಲ. ಸಾರಿ ಹಾಕ್ಕೋಬೇಕು ಅನ್ನೋ ಸಲುವಾಗಿ ಸಾರಿಯನ್ನು ಉಟ್ಕೊಂಡಿದ್ದೀನಿ. ಇಲ್ಲಾಂದರೆ ಡ್ರೆಸ್ಸೇ ಹಾಕ್ಕೊಳ್ತಾ ಇದ್ದೆ, ಕಂಫರ್ಟೇಬಲ್ ಆಗಿಬಿಟ್ಟಿದೆ. ಹಾಗಾಗಿ ಈ ಗಂಗೆ ಪೂಜೆಯನ್ನು ಮಾಡಿ ಅಮ್ಮನ ಮನೆಯಲ್ಲಿ ಬಳೆಯನ್ನು ಇಡಿಸ್ತಾರೆ. ಸೊ ನಾನು ಹಾಕ್ಕೊಂಡಿರುವಂಥ ಬಳೆ ಕೂಡ ಗಂಗೆ ಪೂಜೆ ದಿವಸ ತಂದಿರುವಂಥ ಬಳೆ ಇದು. ನಮ್ಮ ಕೈಯಲ್ಲಿ ಹಳೆ ಬಳೆ ಇರುತ್ತೆ, ಆ ಹಳೆ ಬಳೆಗಳನ್ನ ತೆಗೆದು ಹೊಸ ಬಳೆಗಳನ್ನ ಇಡ್ತಾರೆ ಇವತ್ತಿಂದ. ಈ ಮಳೆ ನಿಲ್ಲೋದಿಲ್ಲ ಅಂತ ಅನ್ನಿಸ್ತು, ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿಕೊಂಡು ಹೋಗುವ ಅಂಥೇಳಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅಮ್ಮನಿಗಂತೂ ಬಾಳಂತನದಲ್ಲಿ 1 ನಿಮಿಷ ಕೂಡ ಪುರುಷ ಸಿಗೋದಿಲ್ಲ. ಈ ಕಡೆ ಪಾಪಗೆ ನೋಡ್ಕೋಬೇಕು, ನನಗೆ ನೋಡ್ಕೋಬೇಕು, ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು, ಮತ್ತು ಬಂದು ಹೋದವರಿಗೆ ನೋಡ್ಕೋಬೇಕಾಗ್ತದೆ. ಇವೆಲ್ಲ ಇರ್ತದಲ್ಲ, ಹಾಗಾಗಿ ಕೆಲಸಕ್ಕೆ ಬರ್ತಾರೆ, ಬಟ್ಟೆ ವಾಶ್ ಮಾಡಿಕೊಟ್ಟು, ಪಾತ್ರೆ ವಾಶ್ ಮಾಡಿಕೊಟ್ಟು ಇನ್ನೆಲ್ಲ ಮಾಡಿಕೊಡ್ತಾರೆ. ಆದರೆ ಉಳಿದಿರೋಂಥ ಕೆಲಸಗಳನ್ನ ಅಮ್ಮನೇ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಅವರಿಗಂತೂ
ಪಾಪ ಒಂದು ನೀಟಾಗಿ ಡ್ರೆಸ್ ಹಾಕ್ಕೊಳ್ಳಿಕ್ಕೆ, ಸಾರಿ ಉಟ್ಕೊಳ್ಳಿಕ್ಕೆ ಯಾವುದಕ್ಕೂ ಕೂಡ ಟೈಮ್ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಬ್ಯುಸಿಯಾಗಿರ್ತಾರೆ. ನಾವು ಬೇಗ ಎಷ್ಟೇ ಬೇಗ ಮಾಡಬೇಕಾದ್ರೂ ಕೂಡ ಅಪ್ಪ ಹೊರಗಡೆ ಹೋಗಿರ್ತಾರೆ, ಅವ್ರಿಗೆ ಊಟಕ್ಕೆ ರೆಡಿ ಮಾಡಿರಬೇಕು. ಇವೆಲ್ಲವೂ ಕೂಡ ಸಮಸ್ಯೆ ಮಧ್ಯದಲ್ಲಿ ನನ್ನ ಬಾಣಂತನ ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನನ್ನ ಬಾಣಂತನ ಮಾಡಿಕೊಟ್ರು. ಒಂದು ದಿವಸನೂ ಒಂದು ಕೆಲಸನೂ ಕೊಡ್ದೇನೆ ಕೂತಲ್ಲಿ ನಿಂತಲ್ಲಿನೇ ಎಲ್ಲ ತಂದುಕೊಟ್ಟು, ಚರಿಗೂ ಕೂಡ ಅಷ್ಟೇ ನೀಟಾಗಿ ಮಾಡಿಕೊಟ್ಟು, ಸ್ನಾನ ಮಾಡಿಸೋದಾಗಿರ್ಬೋದು, ಹಾಲು ಉಣಿಸೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಮಗೂ ಕೂಡ ಹೊಸದಾಗಿರೋದ್ರಿಂದ ನಮಗೂ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಪ್ರತಿಯೊಂದು ವಿಷಯದಲ್ಲೂ ಜೊತೆಯಲ್ಲಿದ್ದರು ಅಂತಲೇ ಹೇಳ್ಬೋದು. ಎಷ್ಟು ನಾವು ಇದಕ್ಕೆ ಧನ್ಯವಾದ ಹೇಳಿದ್ರೂ ಸಾಕಾಗೋದಿಲ್ಲ ಅಮ್ಮನಿಗೆ ಮಾತ್ರ. ನಾನು ಬೇಗ ಪೂಜೆನ ಮುಗಿಸಿ ಹೋಗಬೇಕಾಗ್ತದೆ. ಯಾಕೆಂದರೆ ಚರಿನ ಮಲಗಿಸಿ ಬಂದಿದ್ದೀನಿ. ಮನೇಲಿ ಅಜ್ಜಿ ಇದ್ದಾರೆ, ಸ್ನಾನ ಮಾಡಿ ಮಲಗಿಸಿ ಬಂದಿರೋದಲ್ಲ, ಬೇಗ ಪೂಜೆ ಮಾಡಿ ಹೋಗುವ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ. ಈ ಪೂಜೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಏನು ಅನ್ನೋದನ್ನು. ಬಾಳಂತನದ ಕೆಲವೊಂದು ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಲಾಗ್ಗಳನ್ನ ಹಾಕ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ ವೀಡಿಯೋಗಳು ಸಿಗ್ತದೆ. ಯಾವ್ಯಾವ ವೀಡಿಯೋ ಸಿಕ್ಕಿದೆ ಅಂತ ಇನ್ನೂ ಚೆಕ್ ಮಾಡಿಲ್ಲ. ಚೆಕ್ ಮಾಡಿ ಹಾಕ್ತೀನಿ. ಯಾವ ವೀಡಿಯೋಸ್ ಸಿಕ್ಕಿದೆ, ಹಾಕ್ಬೋದಾ ಏನು ಅಂತ ನೋಡ್ಕೊಂಡು ಹಾಕ್ತೀನಿ. ಈ ಪೂಜೆ ಎಲ್ಲ ಮುಗಿಸಿದಾಗಿದ್ಮೇಲೆ ಬೆಚ್ಚಗೆ ಹೋಗಿ ಒಂದು ಲೋಟ ಬಿಸಿನೀರು ಕೊಡ್ತಾರೆ, ಕಷಾಯ ರೀತಿ ಮಾಡಿ. ಕಷಾಯ ಕುಡ್ಕೊಂಡು ಮಲ್ಕೋತೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಚರಿ ಏಳೋ ತನಕ ನನಗೆ ಮಲಗಿಸ್ತಾರೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಹೆಂಗಪ್ಪ ಅಂದರೆ ಬಿಸಿಲಲ್ಲಿ ಮಲಗಿಸೋದಿಲ್ಲ. ಬೆಡ್ಶೀಟೆಲ್ಲ ಹಾಕಿ 3-4 ಬೆಡ್ಶೀಟೆಲ್ಲ ಹಾಕಿ ಫುಲ್ ಕವರ್ ಮಾಡಿ ಮಲಗಿಸ್ತಾರೆ. ಅದರೊಳಗೆ ನಾವು ಫುಲ್ ಸ್ವೆಟ್ ಆಗಬೇಕು, ಬೆವರಬೇಕು. ನಾವು ಎಷ್ಟು ಬಾಣಂತನದಲ್ಲಿ ಬೆವರ್ತೀವೋ ಅಷ್ಟು ಸ್ಕಿನ್ನು ಚೆನ್ನಾಗಿರುತ್ತೆ. ಮತ್ತು ನನಗೆ ಬೊಜ್ಜು ಮತ್ತು ಊತ ಬರೋದು ಇವೆಲ್ಲ ಏನೂ ಆಗೋದಿಲ್ಲ ಅಂತೇಳಿ ಹೇಳ್ತಾಯಿದ್ರು ಅಮ್ಮ. ಸೊ ಹಾಗೆ ಮಾಡಿಸ್ತಾಯಿದ್ರು. ಮಳೆಗಾಲ ಅನ್ನೋಷ್ಟೊತ್ತಿಗೆ ನನಗೆ 3 ತಿಂಗಳು ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ನನಗೇನು ಭಯ ಇರಲಿಲ್ಲ ಅಷ್ಟೊಂದೆಲ್ಲ. ನೋಡ್ಬೋದು ಈ ಅಡಿಕೆ ಮತ್ತು ವೀಳ್ಯದೆಲೆನ ನಾನು ಬಾವಿಗೆ ಹಾಕ್ತಾಯಿದ್ದೀನಿ. ಇದಾಗಿದ್ಮೇಲೆ ಒಂದು ಕೊಡ ನೀರು ಎತ್ಕೊಂಡು ಮನೆಗೆ ಹೋಗಬೇಕು. ತುಂಬ ದೊಡ್ಡ ಕೊಡದಲ್ಲಿ ಎತ್ಕೊಳ್ಳೋಕೆ ಹೇಳೋದಿಲ್ಲ, ಸಣ್ಣ ಕೊಡದಲ್ಲಿ ನೀರನ್ನು ತೊಗೊಳಕ್ಕೆ ಹೇಳ್ತಾರೆ. ಇವಾಗ ಸ್ವಲ್ಪ ಮಳೆ ಕೂಡ ನಿಲ್ತು ನಮಗೆ. ಅದಾಗಿದ ಮೇಲೆ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸಿದ್ದಾಗಿದ್ಮೇಲೆ ಪೂಜೆನೂ ಕೂಡ ಅಷ್ಟೇ ಒಂದು ಕುಡಿ ಬಾಳೆನ ಇಟ್ಕೊಳ್ತೀವಿ. ಅಂದರೆ ಊಟಕ್ಕೆ ಹಾಕ್ತಾರಲ್ವ, ಏನು ಹೇಳ್ತೀವಿ, ಬಾಳೆದೆಲೆ, ಅದ್ರ ಮೇಲೆ ಇಟ್ಟು ಒಂದು ಸಗಣಿಯನ್ನು ಇಟ್ಕೊಳ್ತಾರೆ. ಸಗಣಿಗೆ ಪೂಜೆ ಮಾಡುವಂಥದ್ದು ವಿಘ್ನೇಶ್ವರ ಅಂಥೇಳಿ ಸಗಣಿಯನ್ನು ಒಂದು ಮೂರ್ತಿ ಥರ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ನಾನು ಬರುವಾಗ ಚಪ್ಪಲಿ ಹಾಕ್ಕೊಂಡು ಬಂದಿದ್ದೆ. ಈಗ ಹೋಗುವಾಗ ಚಪ್ಪಲಿ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ಮಳೆ ಬಂದಿರೋದ್ರಿಂದ ಫುಲ್ ಎಲ್ಲ ಕಡೆ ನೀರಾಗಿಬಿಟ್ಟಿದೆ. ಆ ಚಪ್ಪಲಿ ಅಷ್ಟು ಗ್ರಿಪ್ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಅಮ್ಮ ಹಾಕ್ಕೊಂಡಿರೋ ಚಪ್ಪಲಿನ ನಾನು ಬರಿಗಾಲಲ್ಲಿ ಬರ್ತಾಯಿದ್ದೀನಿ. ಇದು ನಮ್ಮನೆ ಎದುರುಗಡೆನೇ ಇರುವಂಥದ್ದು ಬಾವಿ. ನಮ್ಮ ಮನೆಯಲ್ಲೇ ಇರುವಂಥ ಬಾವಿ ತೋಟದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸಲುವಾಗಿ ಮನೆ ಎದುರುಗಡೆನೇ ಈಸಿಯಾಗಿ ಹೋಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮನೆ ಹತ್ರನೇ ಒಂದು ಗೌರ್ಮೆಂಟ್ ಬಾವಿ ಇತ್ತು. ಸೊ ಅಲ್ಲಿ ಹೋಗಿ ನಾವು ಪೂಜೆಯನ್ನು ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ತುಂಬ ದೂರ ಏನು ಆಗೋದಿಲ್ಲ, ಅಲ್ಲೊಂದು 2-3 ನಿಮಿಷ ಆಗ್ತದೆ ಅಷ್ಟೇ ಹೋಗಿ ಬರಲಿಕ್ಕೆ. ಅಂತೂ ಗಂಗೆ ಪೂಜೆಯನ್ನು ಮುಗಿಸಿದ್ದಾಯಿತು. ಇನ್ನು ನಾನು ಏನು ಬೇಕಾದರೂ ಮಾಡ್ಬೋದು, ಅಂದರೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು. ಈ ನೀರನ್ನು ತೊಗೊಂಡು ಬಂದು ಗಂಗೆ ಪೂಜೆ ಅಂಥೇಳಿ ಗಂಗೆ ತುಂಬ್ಕೊಂಬಂದಿರ್ತೀವಲ್ಲ, ಆ ನೀರು ತೊಗೊಬಂದು ನಾವು ಮನೆ ದೇವ್ರ ಹತ್ರ ಇಟ್ಟು ಮತ್ತೆ ಅಲ್ಲಿ ನಮಸ್ಕಾರವನ್ನು ಮಾಡಬೇಕಾಗ್ತದೆ. ನನಗೆ ಚರಿ ಎದಿದಾನ ಇಲ್ಲ ಅಂಥೇಳಿ ನೋಡ್ಕೋಬೇಕಾಗಿತ್ತು. ಯಾಕೆಂದರೆ ಇಷ್ಟು ಟೈಮ್ ಬಿಟ್ಟಿಲ್ಲ ಅವನ್ನ ಹುಟ್ಟಿದ ಮೇಲೆ. ಸೊ ಸ್ನಾನಕ್ಕೆ ಹೋದಾಗ ಮಲ್ಕೊಂಡಾಗ ಅಷ್ಟೇ ಬಿಟ್ಟಿರ್ತೀನಿ, ಬಿಟ್ಟರೆ ಬಾಕಿ ಟೈಮಲ್ಲೆಲ್ಲ ಜೊತೆಗೆ ಇರ್ತೀನಲ್ಲ. ಅದು ಬೇರೆ ದೂರ ಹೋಗಿದ್ದೆ, ಒಂದು 10-15 ನಿಮಿಷ ಬರಲಿಲ್ಲ. ಚರಿ ಆರಾಮಾಗಿ ಮಲಗಿದ್ದ. ಬಂದ ತಕ್ಷಣ ತೊಟ್ಲು ನೋಡಿಕೊಂಡೆ.
ಆರಾಮಾಗಿ ಮಲಗಿದ್ದ. ಈಗ ನಾನು ದೇವ್ರ ಮುಂದೆ ಇಟ್ಟು ಊಟ ಮಾಡಿ ಅಥವಾ ಕಷಾಯ ಏನಾದರೂ ಕುಡಿದು ನಾನು ಕೂಡ ರೆಸ್ಟ್ ಮಾಡ್ತೀನಿ. ಸಾಯಂಕಾಲ ಅಷ್ಟೊತ್ತಿಗೆ ಮತ್ತೆ ಅಪ್ಪ ನನ್ನ ತಂಗಿ ಇದ್ಲು, ಸೊ ಅವಳು ಕೂಡ ಚರಿ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನಿಗೂ ಕೂಡ ಮಲಗಿಸ್ತೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟನೇ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಷ್ಟು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಿಕ್ಕವಳು ಇರಬೇಕಾದ್ರೆ ಈ ತುಂಟಾಟ ನೋಡೋಕ್ಕೆ ಚೆಂದ, ಅವ್ರಿಗೆ ನನಗೆ ನೋಡೋಕ್ಕೆ ಚೆಂದ ಅಂತಲೇ ಹೇಳ್ಬೋದು. ನಮ್ಮನ್ನು ಎಲ್ಲರಿಗೂ ಖುಷಿಯಿಂದ ಎಂಜಾಯ್ ಮಾಡ್ತೀವಿ. ಒಂದೊಂದು ಮೂಮೆಂಟ್ನೂ ಕೂಡ ಮಿಸ್ ಮಾಡ್ದೇನೆ ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸರಿ, ಹಾಗಿದ್ರೆ ಮತ್ತೆ ಮುಂದಿನ ಏನು ಸ್ಪೆಷಲ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿರಿ. ಇವಾಗ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಷ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಹೊಸದಾಗಿ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸೋದಕ್ಕೆ ಸಹಾಯ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ, ಸಪೋರ್ಟ್ ಎಲ್ಲ ಹೀಗೆ ಸದಾ ಇರಲಿ ಅಂತ ಹೇಳ್ತಾ ಬಾಯ್. ಲವ್ ಯು.